ಹಾಯ್ ಫ್ರೆಂಡ್ಸ್, ನಮಸ್ತೆ. ಯಜಮಾನ, ನಾಳಿನ ಸಂಚಿಕೆ ಅಂದರೆ ಸೋಮವಾರದ ಸಂಚಿಕೆಯಲ್ಲಿ ಏನೇನು ಇರುತ್ತೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ. ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ದೊಡ್ಡಪ್ಪ ಪಲ್ಲವಿನ ನಿನ್ ಗಂಡನ ಮನೆಗೆ ಹೋಗು, ನಿಂದೇನಿಲ್ಲ ಕೆಲಸ, ರಾಘು 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಿನ್ಗೆ ಮದುವೆ ಮಾಡಿದಾನೆ ಅಂದ್ಮೇಲೆ ನೀನು ಅಲ್ಲೇ ಇರ್ಬೇಕು, ಅದನ್ನ ಬಿಟ್ಟು ಇಲ್ಲಿ ಬೆಂಕಿ ಹಚ್ಚೋದನ್ನ ಬಿಟ್ಟು ಮೊದ್ಲಿನಿಂದ ತೊಲಗು ಅಂತ ಪಲ್ಲವಿನ ಗಂಡನ ಮನೆಗೆ ಕಳಿಸಿರ್ತಾರೆ. ಆಗ ಪಲ್ಲವಿ ಗಂಡನ ಮನೆಗೆ ಬಂದಿರ್ತಾಳೆ. ಆದ್ರೆ ಅನಿತಾ, ನಿಮ್ಮ ಅಣ್ಣನ ಕರ್ಕೊಂಡ್ಬಂದು ನನ್ ಕುತ್ತಿಗೆ ತಾಳೆ ಕಟ್ಸು, ಆಮೇಲೆ ನಿನ್ನ ಈ ಮನೆ ಸೊಸೆ ಅಂತ ನಾವು ಒಪ್ಕೋತೀವಿ ಅಂತ ಹೇಳಿದಾಗ, ಅಲ್ಲ ಅನಿತಾ, ನೀನ್ ಮುಂಚೆನೆ ಹೇಳಿದ್ದೆ ನನಗೆ ಯಾವ ತೊಂದ್ರೆನೂ ಇಲ್ಲ, ನಮ್ಮ ಅಣ್ಣನ ಜೊತೆ ಬಂದು ಸಂಸಾರ ಮಾಡು ಅಂತ ನೀನೇ ಹೇಳಿದ್ದೆ, ಆದ್ರೆ ಇವಾಗ ಯಾಕೆ ಈ ತರ ಹೇಳ್ತಾ ಇದೀಯಾ ಅಂತ ಪಲ್ಲವಿ ಕೇಳಿದಾಗ, ಅದು ನಿಮ್ಮ ಅಣ್ಣ ಕಾಲು ಮುರಿದಿರೋ ತರ ನಾಟಕ ಮಾಡಿದ್ನಲ್ಲ, ಅದಕ್ಕೆ ಆ ತರ ಹೇಳ್ದೆ. ಆದ್ರೆ ಇವಾಗ ನಿಮ್ಮ ಅಣ್ಣ ಚೆನ್ನಾಗೇ ಇದಾನಲ್ಲ, ಅವನ್ನ ಕರ್ಕೊಂಬಂದು ನನ್ನ ಕುತ್ತಿಗೆಗೆ ತಾಳಿ ಕಟ್ಸು, ಆಮೇಲೆ ಬಂದು ಇಲ್ಲೇ ಸೆಟ್ಲ್ ಆಗು, ನಾನೇನೋ ಬೇಡ ಅನ್ನಲ್ಲ ಅಂತ ಹೇಳ್ತಾಳೆ. ಆಗ ಪಲ್ಲವಿ, ಅದು ಹಾಗಲ್ಲ ಅನಿತಾ, ನೀನೇ ಅಲ್ವಾ ಮದುವೆನ ಬೇಡ ಅಂತ ಹೇಳಿದ್ದು, ಆದ್ರೆ ಅಂತ ಹೇಳ್ತಾ ಇರುವಾಗ ಅವ್ರ ಮುಖ ಏನೇ ನೋಡ್ತಾ ಇದೀಯಾ, ನಾನು ಹೇಳದೆ ಈ ಮನೇಲಿ ಫೈನಲ್, ಮೊದಲು ಇಲ್ಲಿಂದ ತೊಲಗು ಅಂತ ಅವಳನ್ನ ಅಲ್ಲಿಂದ ಕಳಿಸ್ತಾರೆ. ಪಾಪ ಪಲ್ಲವಿ ತುಂಬಾನೇ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದ್ಮೇಲೆ ತುಂಬಾನೇ ಡಲ್ ಆಗಿ ಇರ್ತಾಳೆ. ಅಮ್ಮನ ಮುಂದೆ ನಡೆದಿರೋ ಪ್ರತಿ ಒಂದು ಘಟನೆನೂ ಹೇಳ್ಬಿಡ್ತಾಳೆ. ಅಲ್ಲಮ್ಮ, ಅಲ್ಲಿ ಅನಿತಾ ನನ್ಗೆ ಈ ತರ ಎಲ್ಲ ಮಾತಾಡ್ಬಿಟ್ಲು, ಅಣ್ಣನ ಕರ್ಕೊಂಬಂದು ನಂಗೆ ತಾಳಿ ಕಟ್ಸು ಅಂತ ಹೇಳಿದಾಳೆ, ಕಟ್ಸಿದ್ರೆ ಮಾತ್ರ ನಾನು ಆ ಮನೇಲಿ ಹೋಗಿ ಬಾಳಕ್ಕಾಗದಮ್ಮ, ಇಲ್ಲ ಅಂದ್ರೆ ನಾನು ಹೋಗೋಕ್ ಸಾಧ್ಯನೇ ಇಲ್ಲ, ನನ್ನ ಜೀವನ ಹಾಳಾಗೋಯ್ತು ಅಂತ ಅಮ್ಮನ ಮುಂದೆ ಕಣ್ಣೀರಿಡ್ತಾ ಹೇಳ್ತಾ ಇರ್ತಾಳೆ. ಆಗ ಮಂಜುಳಾ ತುಂಬಾನೇ ಬೇಜಾರಲ್ಲಿ ಇರ್ತಾಳೆ. ಅದೇ ಟೈಮಿಗೆ ರಾಘು ಮನೆಗೆ ಬರ್ತಾನೆ. ರಾಘುನ ಕಂಡು, ಅಲ್ಲಪ್ಪ ರಾಘು, ನಿನ್ ಕಾಲ್ ಮುಗಿತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳಪ್ಪ, ಹೇಗಾದ್ರೂ ಮಾಡಿ ಮನಸ್ಸನ್ನ ಬದಲಾಯಿಸ್ಕೊ, ನಿಮ್ ತಂಗಿ ಜೀವನ ನಿನ್ ಕೈಲೇ ಇದೆ, ಹೇಗಾದ್ರೂ ಮಾಡಿ ನಿನ್ ಮನಸ್ಸನ್ನ ಬದಲಾಯಿಸ್ಕೊಳಪ್ಪ, ನಿಮ್ ತಂಗಿ ಜೀವನನ ಸರಿ ಮಾಡು, ನಿನ್ ಬಿಟ್ರೆ ನಮ್ಗೆ ಯಾರಪ್ಪ ಗತಿ ಅಂತ ಅಳ್ತಾ ಇರ್ತಾಳೆ. ನೀವೇನು ಚಿಂತೆ ಮಾಡಬೇಡಿ ಚಿಕ್ಕಮ್ಮ, ಅವ್ರ ಜವಾಬ್ದಾರಿ ನಂದು, ಪಲ್ಲವಿ ಜೀವನ ನಾನು ಸರಿ ಮಾಡೇ ಮಾಡ್ತೀನಿ, ನನಗೆ ನನ್ನ ಕುಟುಂಬ ಮುಖ್ಯ, ನನ್ನ ಕುಟುಂಬಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಚಿಕ್ಕಮ್ಮ, ಆ ಮನೆ ಹಾಳಿ ಅನಿತಾ ನಮ್ ಪಲ್ಲವಿ ಜೀವನನ ಹೇಗ್ ಹಾಳು ಮಾಡ್ತಾಳೆ ಅಂತ ನಾನು ನೋಡ್ತೀನಿ, ಅವಳಿಗೆ ತಕ್ಕ ಬುದ್ಧಿ ಕಲಿಸಿ ನನ್ನ ತಂಗಿನ ಅಲ್ಲೇ ಬಿಟ್ಟು ಬರ್ತೀನಿ ಅಂತ ಹೇಳಿ ಪಲ್ಲವಿನ ಕರ್ಕೊಂಡು ಅಲ್ಲಿಂದ ಪಲ್ಲವಿ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಅನಿತನ ಮನೆಯಲ್ಲಿ ರಾಘುನ ನೋಡಿ ಅನಿತನ್ಗೆ ತುಂಬಾನೇ ಖುಷಿ ಆಗತ್ತೆ. ಓ, ರಾಘು ಬಂದ್ಬಿಟ್ನಲ್ಲ, ಓ ಇನ್ನೇನ್ ನನ್ನ ಮದುವೆ ಫಿಕ್ಸು, ಅವನು ಮನಸ್ಸು ಮಾಡಿದ್ರೆ ನನ್ನ ಇವತ್ತೇ ಮದುವೆ ಮಾಡ್ಕೋತಾನೆ, ಯಾಕಂದ್ರೆ ಅವನು ತನ್ನ ಕುಟುಂಬಕ್ಕೆ ತುಂಬಾನೇ ವ್ಯಾಲ್ಯೂ ಕೊಡ್ತಾನೆ ಅಂತ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಆಗ ಅನಿತಾ, ಓ ರಾಘು ಅವರೇ ಬಂದ್ರಾ, ಬನ್ನಿ ಬನ್ನಿ, ನಂಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ, ನನಗೆ ನೀವು ಅಂದ್ರೆ ತುಂಬಾನೇ ಇಷ್ಟ, ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನನ್ನ ಮದುವೆ ಮಾಡ್ಕೊಂಡ್ಬಿಡಿ, ಆಮೇಲೆ ನಿನ್ನ ತಂಗಿ ಜೀವನನೂ ಚೆನ್ನಾಗಿರುತ್ತೆ, ಅವಳಿಗೆ ಇಲ್ಲೇ ಇರೋಕೆ ನಾನು ಅವಕಾಶ ಕೊಡ್ತೀನಿ, ನೀವೇನು ತಲೆ ಕೆಡ್ಸ್ಕೊಬಿಡಿ, ನಿಮ್ ತಂಗಿ ಆರಾಮಾಗಿ ಇರ್ತಾಳೆ. ನಂಗೆ ಗೊತ್ತು ರಾಘು ಅವ್ರೆ, ನಿಮ್ ಕುಟುಂಬಕ್ಕೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ನನಗ್ ಗೊತ್ತು, ನಿಮ್ ಕುಟುಂಬಕ್ಕೋಸ್ಕರ ನೀವು ಜೀವನೇ ಕೊಡ್ತೀರಾ ಅಂತ ನನ್ಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ ಅನಿತಾ. ಆ ಮಾತಿಗೆ, ಹೌದು ಅನಿತಾ ಅವ್ರೆ, ನೀವು ಅನ್ಕೊಂಡಿದ್ದು ನಿಜ, ನಮ್ ಕುಟುಂಬಕ್ಕೋಸ್ಕರ ನಾನು ಪ್ರಾಣನೂ ಕೊಡ್ತೀನಿ, ಹಾಗೆ ಪ್ರಾಣನೂ ಪ್ರಾಣ ತೆಗಿತೀನಿ ಹೊರತು ನಿನ್ನಂತ ಮನೆ ಹಾಳಿಗೆ ನಾನು ಯಾವತ್ತೂ ತಾಳಿ ಕಟ್ಟಲ್ಲ, ಮೊದ್ಲು ಅದನ್ನ ಅರ್ಥ ಮಾಡ್ಕೊ, ಮರ್ಯಾದೆಯಿಂದ ನಮ್ ತಂಗಿನ ಈ ಮನೇಲಿ ಬದುಕೋಗ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನು ಮನೇಲಿ ಕೂಡಾಕಿ ಸುಟ್ಟಾಕ್ಬಿಡ್ತೀನಿ, ಏನ್ರಿ ಅನ್ಕೊಂಡಿದ್ದೀರ ನಮ್ನ, ಈ ತರ ಎಲ್ಲ ಅನ್ಯಾಯ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡಿದ್ರ, ಒಬ್ಬೊಬ್ಬರಿಗೂ ಒದ್ದು ಬುದ್ಧಿ ಕಲಿಸ್ತೀನಿ, ಎಲ್ರನ್ನೂ ಕೂಡಾಕಿ ಸುಟ್ಟಾಕ್ಬಿಡ್ತೀನಿ, ಅಷ್ಟೊಂದು ಸಲೀಸಾಗಿ ಅನ್ಕೊಂಡಿದ್ದೀರ ನನ್ನ, ತಲೆ ಕೆಟ್ರೆ ನಾನು ಮನುಷ್ಯನೇ ಅಲ್ಲ, ಹುಷಾರ್, ಇನ್ನೊಂದ್ಸಾರಿ ಏನಾದ್ರು ಅವಳನ್ನ ಆ ಮನೆಯಿಂದ ಆಚೆ ಹೋಗು, ದೂರ ಇರು ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅಂತ ಹೇಳಿ ವಾರ್ನ್ ಕೊಡ್ತಾ ಇರ್ತಾನೆ. ಈ ಕಡೆ ಎಲ್ರಿಗೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ, ಏನೇನು ನಿಜವಾಗ್ಲೂ ಸುಟ್ಟೇ ಬಿಡ್ತಾನ ಏನೋ ಅಂತ ಎಲ್ರು ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ನಿಂತನ್ಗಂತರೂ ಫುಲ್ ಭಯ ಆಗ್ಬಿಡುತ್ತೆ, ಏನಪ್ಪಾ ಇವನು ಹೊಡೆದೇ ಬಿಡ್ತಾನೋ ಏನೋ ಅಂತ ರಾಘು ಮುಖನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅನಿತಾ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.